ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿನ್ನೆ ಎಪಿಸೋಡಲ್ಲಿ 900 ಸಬ್ಸ್ಕ್ರೈಬರ್ ಆದರೆ ಮತ್ತೊಂದು ಎಪಿಸೋಡ್ ಸಂಜೆ ಆಗ್ತೀನಿ ಅಂತ ಹೇಳಿದ್ದೆ. ನಿನ್ನೆ ಕಂಪ್ಲೀಟ್ ಆಗಿಲ್ಲ, ಇವತ್ತು ಕಂಪ್ಲೀಟ್ ಆದರೆ ಖಂಡಿತ ಸಂತೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅರುಂಧತಿ ಕಲ್ಯಾಣ ಭಾಗ 16. ನೀನೇ ಜಗತ್ತು ಕಣೆ ಎಂದು ಹೇಳುತ್ತಾ ಅವನು ಸುಸ್ತಿನಿಂದ ಮಲಗುವನು. ನಂತರ ಬೆಳಗ್ಗೆ ಅರ್ಜುನ್ಗೆ ಎಚ್ಚರವಾದಾಗ ಆರು ತನ್ನ ಎದೆ ಮೇಲೆ ಮಲಗಿದ್ದು ಕಂಡು ಸ್ಮೈಲ್ ಮಾಡಿ ನಂಗೆ ಮುಟ್ಬೇಡ ಅಂತಾಳೆ. ಬೆಳಗ್ಗೆ ಅರ್ಜುನ್ಗೆ ಎಚ್ಚರವಾದಾಗ ಆರು ತನ್ನ ಎದೆ ಮೇಲೆ ಮಲಗಿದ್ದು ಗೊತ್ತಾ, ಸ್ಮೈಲ್ ಮಾಡಿ ನಂಗೆ ಸೆಲ್ಫಿ ತಗೊಳ್ಳೋಣ ಎಂದು ತನ್ನ ಮೊಬೈಲ್ ಅಲ್ಲಿ ನನ್ನ ಎದೆ ಮೇಲೆ ಮಲಗಿದ್ದಾಳೆ. ನಂತರ ಅವಳನ್ನು ಪಕ್ಕದಲ್ಲಿ ಮಲಗಿಸಿ ಅವಳ ಹಣೆಗೆ ಮುತ್ತಿಟ್ಟು ಸೆಲ್ಫಿ ತಗೊಳ್ಳೋಣ ತನ್ನ ಮೊಬೈಲ್ ನಲ್ಲಿ ಒಂದು. ನಂತರ ಆರುಗೆ ಎಚ್ಚರವಾಗಿ ಯಾಕೋ ತಂದೆ ನೆನಪಾಗಿ ಫ್ರೆಶ್ ಆಗಿ ಫೋನ್ ಮಾಡೋಣ ಎಂದು ಬೇಗ ಫ್ರೆಶ್ ಆಗಿ ಇವನ ಕಡೆ ಫೋನ್ ಇಸ್ಕೊಂಡು ಪಪ್ಪಾಗೆ ಫೋನ್ ಹಚ್ಚಬೇಕು ಎಂದು ತನ್ನಲ್ಲೇ ಮಾತನಾಡಿ ನಂತರ ಟಿಫನ್ ಮಾಡಲು ಹೋಗುವಾಗ ಅಲ್ಲಿ ವೆಂಕಟೇಶ್ ಅವರನ್ನು ಕಂಡು ಅವರ ಕಾಲಿಗೆ ನಮಸ್ಕರಿಸಿ, ಅಂಕಲ್ ನಾನು ನಿಮಗೆ ಮಸಾಜ್ ಮಾಡಲಾ? ಮಸಾಜ್ ಮಾಡೋದ್ರಿಂದ ನಿಮ್ಮ ಕೈ ಕಾಲು ಸುಧಾರಿಸ್ಬೋದು, ಮಾಡಲಾ? ಅದಕ್ಕೇನಮ್ಮ, ನನಗೂ ಅದೇ ಆರಾಮಾದರೆ ಅಷ್ಟೇ ಸಾಕು. ಸರಿ ಅಂಕಲ್, ಇವತ್ತೇ ಮಾಡ್ತೀನಿ. ಆಯಿತು ಮಾಡುವಂತೆ, ಈಗ ಟಿಫನ್ ಮಾಡು ನಂತರ ಮಸಾಜ್ ಮಾಡು. ಸರಿ ಅಂಕಲ್ ಎಂದು ಟಿಫನ್ ಮಾಡಿ ನಂತರ ಸಾಸಿವೆ ಎಣ್ಣೆ ಪಡೆದು ವೆಂಕಟೇಶ್ ಅವರ ಕೈಕಾಲಿಗೆ ಮಸಾಜ್ ಮಾಡುವಳು. ವೆಂಕಟೇಶ್ ಅವರು, ಇದು ಹೇಗೆ ಗೊತ್ತು ನಿಮಗೆ? ನಮ್ಮ ಮನೆಯಲ್ಲಿ ನಮ್ಮ ತಾತ ಮತ್ತು ಪಪ್ಪಾಯಿಂದ ಕಲಿತಿದ್ದು. ಅವರು ಮಾಡೋದನ್ನು ನೋಡಿ ನಾನು ಚಿಕ್ಕ ಪುಟ್ಟ ಮಕ್ಕಳಿಗೆ ಮಾಡುತ್ತಾ ಕಲಿತಿದ್ದೇನೆ. ಏನಾಗಲ್ಲ, ನಿಮ್ಮ ಕೈ ಕಾಲು ಗುಣ ಆಗುತ್ತೆ, ನನಗೆ ನಂಬಿಕೆ ಇದೆ. ಸರಿ ನೀ ಹೇಳ್ದಂಗೆ ಆಗಲಿ ಎನ್ನುತ್ತಾ ಅವರಲ್ಲಿ ತನ್ನ ತಂದೆ ಪ್ರೀತಿ ಕಂಡಾಗ ತಂದೆಗೆ ಫೋನ್ ಹಚ್ಚಬೇಕೆಂದು ನೆನಪಾಗಿ, ಅಂಕಲ್ ಇವತ್ತಿಗೆ ಇಷ್ಟು ಸಾಕು, ಮತ್ತೆ ಸಾಯಂಕಾಲ ಮಾಡ್ತೀನಿ, ಆಗ ನಿಮಗೆ ಸಮಾಧಾನ ಸಿಗುತ್ತೆ. ನೀವು ಮಸಾಜ್ ಮಾಡಿದ ಮೇಲೆ ಸ್ನಾನ ಮಾಡಿ, ಅಂದರೆ ಬಿಸಿ ನೀರಿಗೆ ಇನ್ನೂ ಬೇಗ ಸುಧಾರಿಸಬಹುದು. ಹಾಗೆ ಮಾಡ್ತೀನಿ ಎನ್ನುವ ಹೊತ್ತಿಗೆ ಅಲ್ಲಿಗೆ ಅರ್ಜುನ್ ಬಂದು, ನೀ ಇಲ್ಲಿ ಇದೆಯಾ, ತಗೋ ನಿಮ್ಮ ತಂದೆ ಫೋನ್ ಮಾಡಿದ್ದಾರೆ, ಮಾತಾಡು ಎಂದು ಫೋನ್ ಕೊಡುವಾಗ 1 ನಿಮಿಷ, ಕೈ ಎಲ್ಲ ಎಣ್ಣೆ ಆಗಿದೆ, ಕೈ ತೊಳೆದು ಬರ್ತೀನಿ ಎಂದು ಬಾತ್ರೂಮ್ಗೆ ಹೋಗಿ ಕೈ ತೊಳೆದು ಅರ್ಜೆಂಟಲ್ಲಿ ಬರುವಾಗ ಇನ್ನೇನು ಜಾರಿ ಬೀಳ್ಬೇಕು. ಅಷ್ಟರಲ್ಲಿ ಅರ್ಜುನ್ ಅವಳ ಸೊಂಟ ಹಿಡಿದು ಬೀಳದಂತೆ ತಡೆದು, ಏನು ಅಷ್ಟು ಅರ್ಜೆಂಟಾ, ಸಮಾಧಾನದಿಂದ ಇರು, ಬಿದ್ದರೆ ನಿಂಗೆ ನೋವು ಅಲ್ವಾ? ಅವಳಿಗೆ ಅವರ ಅಪ್ಪನ ಜೊತೆ ಮಾತಾಡಬೇಕು ಅಂತ ಆ ಅರ್ಜೆಂಟ್ನಲ್ಲಿ ಬೀಳ್ತಿದ್ಲು. ಫೋನ್ ತಗೋ ಮಾತಾಡು. ಅದಕ್ಕೆ ವೆಂಕಟೇಶ್ ಅವರು, ಹೋಗು ಆರು, ಅವನು ಹಾಗೆ ಎಲ್ಲದಕ್ಕೂ ಬೈಯೋದೆ ಅಂತಾರೆ ವೆಂಕಟೇಶ್. ನಾ ಎಲ್ಲಿ ಬೈದೆ, ಹುಷಾರಾಗಿ ಇರು ಅಂದೆ, ಅದು ತಪ್ಪಾ ಎನ್ನುವಾಗ ಇವರ ಮಾತಿನಾಗೆ ಕಿವಿ ಕೊಡದೆ ಫೋನ್ ಪಡೆದು ತನ್ನ ರೂಮಿಗೆ ಓಡುವಳು ಆರು. ನಂತರ ಅರ್ಜುನ್ ಅವಳು ಹೋದ ದಿಕ್ಕನ್ನು ನೋಡುವಾಗ ಅವಳಿಗೆ ಒಂದು ಫೋನ್ ಕೊಡಿಸೋಕ್ಕೆ ಆಗಲ್ವಾ ನಿಂಗೆ? ಅಪ್ಪ ಕೇಳಿದೆ ಎಲ್ಲದಕ್ಕೂ ಬೇಡ ಅಂದೆ ಆನ್ಸರ್. ಏನು ಬೇಕು ಅಂತಾನೆ ಕೇಳೋದಲ್ಲ, ಅವಳ ಹತ್ತಿರ ಏನು ಇಲ್ಲ ಅದನ್ನು ತಂದು ಕೊಡೋದು, ಆವಾಗ ತಾನೇ ಇಸ್ಕೊತಾಳೆ. ನಿಮ್ಮ ಅಮ್ಮ ತಂದು ಕೊಟ್ಟ ಬಟ್ಟೆ ಹಾಕ್ಕೊಂಡ್ಳು ಅಲ್ವಾ? ಹಾಕಿದ್ದಾಳೆ, ಮತ್ತೆ ಇದು ಅದೇ ರೀತಿ. ಅವಳಿಗೆ ಇಷ್ಟ ಆಗಬೇಕಲ್ಲ, ಇದೇ ಬೇಕು ಅಂತ ಕೇಳೋಳು ಅಲ್ಲ ಅವಳು. ಮಧ್ಯಮ ವರ್ಗದ ಜೀವನ ಮತ್ತು ಸ್ವಾಭಿಮಾನ ಹೆಚ್ಚು, ಅದಕ್ಕೆ ಎಲ್ಲದಕ್ಕೂ ಬೇಡ ಅಂತಾನೆ ಅನ್ನೋದು. ಅರ್ಜುನ್ ಅಲ್ಲಿಂದ ರೂಮಿಗೆ ಬಂದಾಗ ಆರು ಅವರ ತಂದೆ ಜೊತೆ ಮಾತಾಡಿ, ತಗೊಳ್ಳಿ ನಿಮ್ಮ ಫೋನ್ ಎಂದು ಅಲ್ಲಿಂದ ಹೊರಗಡೆ ಹೋಗುವಾಗ, ಎಲ್ಲಿಗೆ ಹೋಗೋದು? ಅಯ್ಯೋ ನಮ್ಮ ತಂದೆ ಬರ್ತಿದ್ದಾರೆ, ನಾನು ಹೋಗಬೇಕು. ಅವಳು ಕೈ ಹಿಡಿದು, ಇಲ್ಲೇ ಬರ್ತಾರೆ, ಇಲ್ಲೇ ಇರು, ಯಾಕೆ ಓಡೋದು? ನೀವು ಕೈ ಬಿಡಿ, ನಾ ಅಲ್ಲೇ ನಿಂತು ಕಾಯ್ತೀನಿ, ಬಿಡಿ ಬೇಗ, ಆಗಲೇ ಮನೆ ಬಿಟ್ಟಿದ್ದಾರೆ, ಇನ್ನೇನು ಬರ್ತಾರೆ, ಅಲ್ಲಿಂದ ಬರೋದಕ್ಕೆ ಇನ್ನು ಅರ್ಧ ತಾಸಾದರೂ ಬೇಕು, ಅಲ್ಲಿವರೆಗೂ ಇಲ್ಲೇ ಹೋರು ಅಂತಾನೆ ಅರ್ಜುನ್. ಯಾಕೆ ಇಷ್ಟೊಂದು ಟೆನ್ಷನ್? ಅಮ್ಮ ಪ್ಲೀಸ್ ಕೈ ಬಿಡಿ, ನೋಡ್ತಾ ಇದೆ. ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ಅವಳ ಕಣ್ಣನ್ನು ನೋಡುತ್ತಾ ಅರ್ಜುನ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೀಯಾ ಈ ಡ್ರೆಸ್ಸಲ್ಲಿ ಎನ್ನುತ್ತಾ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಮೇಲೆ ಎತ್ತಿದಾಗ ಅವಳ ಕಣ್ಣು ಮುಚ್ಚಿ ಹೆದರುವಾಗ, ಯಾಕೆ ಭಯ, ನಾ ಏನಾದರೂ ಮಾಡ್ತೀನಾ? ಆರು ತುಂಬ ಚೆನ್ನಾಗಿದ್ದೀಯಾ, ಐ ಲವ್ ಯು ಕಣೆ, ನಿನ್ನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತೀನಿ ಎಂದು ಹೇಳಿ ಅವಳ ಹಣೆಗೆ ಚುಂಬಿಸುವನು. ನಂತರ ಅವಳನ್ನು ಅಪ್ಪಿಕೊಂಡು, ನನಗೆ ಏನೂ ಆಗಲ್ಲ, ನಿನ್ನಿಂದ ಯಾರಿಗೂ ಸಾವು ಬರಲ್ಲ, ಖುಷಿಯಾಗಿ ಇರು, ನಿನ್ನ ಸಂತೋಷನೇ ಎಲ್ಲರೂ ಬಯಸೋದು ಎನ್ನುವಾಗ ಆರು ದುಃಖಿಸುವುದು ಅರಿವಿಗೆ ಬಂದು ಅವಳ ಮುಖ ನೋಡಿದಾಗ, ಯಾಕೆ ಹೇಳೋದು? ನೀವು ನನ್ನ ತುಂಬ ಹಚ್ಕೋಬೇಡಿ, ನಿಮಗೆ ಒಳ್ಳೆಯದಲ್ಲ, ನಿನಗೂ ನನಗೂ ಯಾರಿಗೂ ಏನೂ ಆಗಲ್ಲ ಎಂದು ಹೆಗಲ ಮೇಲೆ ಕೈ ಹಾಕಿ, ಈಗ ಬಾ ಫೋಟೋ ತೋರಿಸ್ತೀನಿ, ಸೂಪರ್ ತಲೆ, ತುಂಬ ದೂರಾಲೋಚನೆ ಇದೆ ನಿಮಗೆ, ಆದರೆ ಯಾವಾಗಲೂ ಡ್ರೈವರ್ ಕೆಲಸನೇ ಒಂದೇ ಮಾಡೋದು. ಡ್ರೈವರ್ ಕೆಲಸನಲ್ಲೇ ನಾನು ಇಂಜಿನಿಯರ್, ಮತ್ತು ಆಫೀಸ್ಗೆ ಹೋಗಲ್ಲ, ಯಾವಾಗಲೂ ಡ್ರೈವರ್ ಆಗೇ ನೋಡಿದ್ದೀನಿ ನಾನು. ಮತ್ತೆ ನಿನ್ನೆ ಧ್ವನಿ
ಡ್ರೈವರ್ ಅಂದ್ಲು. ಅದಕ್ಕೆ ನೀವು ಡ್ರೈವರ್, ಅದೇ ಕರೆಕ್ಟ್ ಇದೆ. ಓಕೆ ಡ್ರೈವರ್ ಎಂದು ಹೆಬ್ಬೆಟ್ಟು ತೋರಿಸಿ ನಗುವಳು. ಒಂದು ಕ್ಷಣ ಅವಳ ನಗು ನೋಡಿ ತನ್ನ ಕಣ್ಣಲ್ಲೇ ಅದನ್ನು ಸೆರೆ ಹಿಡಿದು, ಲೇ ನಿನ್ನ ನನಗೆ ಡ್ರೈವರ್ ಅಂತೀಯಾ, ಮಾಡ್ತೀನಿ ತಡಿ ನಿನ್ನ ಎಂದು ಬೆನ್ನಟ್ಟುವಾಗ ಅರ್ಜುನ್ನಿಂದ ತಪ್ಪಿಸಿಕೊಳ್ಳಬೇಕೆಂದು ಓಡುವಳು ಆರು. ಹಿಂದೇನೆ ಸಾಗಿ ಅವಳನ್ನು ಹಿಂಬದಿಯಿಂದ ಹಿಡಿದು, ಈಗ ಹೇಗೆ ತಪ್ಪಿಸ್ಕೊಳ್ತೀಯಾ? ಅವಳು ಎದ್ದುಸಿರು ಬಿಡುತ್ತಾ, ಈಗ ಬಿಡಿ ನನ್ನ ಪ್ಲೀಸ್ ರೀ, ಅಲ್ಲಿ ನಮ್ಮ ತಂದೆ ಬರ್ತಾ ಇದ್ದಾರೆ, ಪ್ಲೀಸ್ ಬಿಡಿ. ಅದಕ್ಕೆ ನೀನು ಡ್ರೈವರ್ ಅನ್ನಲ್ಲ ಅನ್ನು, ಇಲ್ಲ ಅಂದರೆ ಪಕ್ಕಾ ಪನಿಷ್ಮೆಂಟ್ ಕೊಡೋದೆ. ಇಲ್ಲ ಹಾಗೆ ಅಂತೀನಿ. ಎಂಥ ಪನಿಷ್ಮೆಂಟ್ ಕೊಡ್ತೀರಾ? ಕೊಡಲಾ? ಹ್ಞೂ ಕೊಡಲ್ಲ ನೀವು, ನನಗೆ ಗೊತ್ತು. ಅದೆಂಗೆ ಹೇಳ್ತೀಯಾ? ನನಗೆ ನೋವು ಕೊಡೋದು ನೀವು ಇಷ್ಟಪಡಲ್ಲ. ನೋವು ಕೊಡೋ ಪನಿಷ್ಮೆಂಟ್ ಅಲ್ಲ ಅದು, ಮತ್ತೆ ಎಂಥ ಪನಿಷ್ಮೆಂಟ್? ಈಗ ಕೊಡ್ತೀನಿ ನೋಡು ಎಂದು ಅವಳ ತನ್ನ ಕಡೆ ತಿರುಗಿಸಿ ಅವಳ ಮುಖ ಬೊಗಸೆಯಲ್ಲಿ ಹಿಡಿದು ಹೆಬ್ಬೆಟ್ಟಿನಿಂದ ಅವಳ ತುಟಿಯನ್ನು ಸವರಿ, ಇಲ್ಲಿ ಮುತ್ತು ಕೊಡ್ತೀನಿ, ಇದೇ ನಿಮಗೆ ಪನಿಷ್ಮೆಂಟ್. ಕೊಡ್ಲಾ? ಅವನನ್ನು ದೂಡಿ ಅಲ್ಲಿಂದ ಹೊರಗಡೆ ಗೇಟ್ ಹತ್ತಿರ ಬರುವಳು. ಆಗ ಅರ್ಜುನ್ ಅಲ್ಲೇ ಬೆಡ್ ಮೇಲೆ ಮಲಗಿ, ಆರು ಐ ಲವ್ ಯು ಕಣೆ, ನನಗೆ ಆರು ಸಿಕ್ಕಾಯಿತು ಎಂದು ಖುಷಿಯಿಂದ ನಗುವನು. ಇತ್ತ ಆರು ಗೇಟ್ ಹತ್ತಿರ ಬಂದಾಗ ಶಾಂತಪ್ಪ ಅವರು ಅದೇ ಟೈಮ್ಗೆ ಗೇಟ್ ಹತ್ತಿರ ಕಂಡಾಗ ಅವರನ್ನು ನೋಡಿ ಅಳುತ್ತಾ ತಂದೆಯನ್ನು ತಬ್ಬಿಕೊಳ್ಳುವಳು. ಯಾಕೆ ಅಳೋದು? ಏನಾಗಿದೆ? ನೀ ಖುಷಿಯಿಂದ ಇರಬೇಕು, ಅದನ್ನಷ್ಟೇ ನಾವು ಬಯಸ್ತೀವಿ. ಮತ್ತೆ ಅಮ್ಮ ಬರಲಿಲ್ವಾ? ಅವಳಿಗೆ ಜನಗಣತಿ ಡ್ಯೂಟಿ ಹಾಕಿದ್ದಾರೆ, ಮತ್ತೊಮ್ಮೆ ಬರ್ತಾಳೆ. ಅವಳದು ಯಾವಾಗಲೂ ಇದೇ ಗೋಳು, ಮಗಳಿಗಿಂತ ನೌಕರಿನೇ ಹೆಚ್ಚು. ನಾನು ಬಟ್ಟೆ ತಂದಿದ್ದೀರಾ? ಆರು ಎಲ್ಲ ಬಟ್ಟೆ ತಂದಿದ್ದೀನಿ. ಮತ್ತೆ ಈ ಫೋನ್ ತಗೋ, ನಿನ್ನ ಫ್ರೆಂಡ್ ರಘು ಫೋನ್ ಮಾಡಿದ್ದ, ಆಮೇಲೆ ಅವನ ಜೊತೆ ಮಾತಾಡು. ಪಪ್ಪ. ಆಗ ಅಲ್ಲಿಗೆ ಅರ್ಜುನ್ ಮತ್ತು ಲಕ್ಷ್ಮಿ ಅವರು ಬಂದು ಅರ್ಜುನ್ ಮಾತನಾಡಿ, ಅಲ್ಲೇ ತಂದೆ ಮಗಳು ಮಾತಾಡ್ತೀರಾ, ಆರು ಒಳಗೆ ಕರೆಯಲ್ವಾ? ಕರಿತೀನಿ, ಬನ್ನಿ ಪಪ್ಪ ಒಳಗೆ ಬನ್ನಿ. ಅಂಕಲ್ ಬನ್ನಿ. ಆಂಟಿ ಬರಲಿಲ್ವಾ? ಅವಳಿಗೆ ಡ್ಯೂಟಿ ಹಾಕಿದ್ದಾರೆ, ಅದಕ್ಕೆ ಬಂದಿಲ್ಲ, ಮತ್ತೊಮ್ಮೆ ಬರ್ತಾಳೆ. ಅವಳು ಯಾವಾಗಲೂ ಹಾಗೆ, ಮಗಳು ಅನ್ನೋ ಪ್ರೀತಿ ಇಲ್ಲ. ನೀವು ಬನ್ನಿ ಪಪ್ಪ ಎಂದು ಕೈ ಹಿಡಿದು ಕರೆದುಕೊಂಡು ಹೋಗುವಳು. ಶಾಂತಪ್ಪ ಅವರ ಮಗಳ ಖುಷಿ ನೋಡಿ ನಗುತ್ತಾ ಒಳಗೆ ಸಾಗುವರು. ಎಲ್ಲರನ್ನೂ ಮಾತನಾಡಿಸಿ ಟಿಫನ್ ಮಾಡಿ ಅರ್ಜುನ್ ಮನೆಯನ್ನು ತೋರಿಸುವನು. ಹಿಂದೇನೆ ಆರು ನೋಡುವಾಗ ಒಂದು ಮಿನಿ ಥಿಯೇಟರ್ ಇದ್ದು ಅದನ್ನು ನೋಡಿ ಅವಳ ಮುಖದಲ್ಲಿ ಖುಷಿ ಕಾಣುವುದು. ಆಗ ಶಾಂತಪ್ಪ ಅವರು, ಅವಳಿಗೆ ಟಿವಿ ಹುಚ್ಚು ತುಂಬ ಇಷ್ಟ ಕಣಪ್ಪ, ಇಷ್ಟಪಟ್ಟು ಟಿವಿ ನೋಡ್ತಾಳೆ. ನಾವಿಬ್ಬರು ಕೆಲಸಕ್ಕೆ ಹೋದ ನಂತರ ಅದೇ ಅವಳ ಸಂಗಾತಿ. ಈಗ ಅರ್ಜುನ್ ಅದಾನೆ, ಅವನಿಗೆ ಟಾಕೀಸ್ಗೆ ಕರ್ಕೊಂಡು ಹೋಗ್ತಾನೆ ಅಲ್ವಾ ಅರ್ಜುನ್? ಅಂಕಲ್ ಅವಳು ಏನು ಕೇಳಿದ್ರು ಬೇಡಾನೆ ಅಂತಾಳೆ. ಆಗ ವೆಂಕಟೇಶ್ ಅವರು, ನಾ ಬೆಳಿಗ್ಗೆ ಏನು ಹೇಳಿದೆ ನಿಮಗೆ? ಹಾಂ ಅಪ್ಪ ನೆನಪಿದೆ, ಹಾಗೆ ಮಾಡ್ತೀನಿ. ಈಗ ಬನ್ನಿ ನಮ್ಮ ರೂಮ್ ಒಂದನ್ನು ನೋಡುವಂತ್ರಿ ಎಂದು ಅಲ್ಲೇ ಕರೆದೊಯ್ದು ಅಲ್ಲೇ ಬೆಡ್ ಮೇಲೆ ತಂದೆ ಕುಳಿತಾಗ ಅವರ ತೊಡೆ ಮೇಲೆ ಆರು ಮಲಗಿ ಮಾತನಾಡುವಳು. ಅರ್ಜುನ್ ಹೊರಗಡೆ ಬರುವನು. ಹಿಂದಿನ ದಿನ ದೇವಸ್ಥಾನಕ್ಕೆ ಹೋಗಿದ್ದು, ಅಲ್ಲಿ ಅರ್ಚಕರು ಹೇಳಿದಾಗೆ ಮಾಡಿದ್ದು ಹೇಳುವಳು. ಇವರು ಸಚಿನ್ ಥರ ಇರುವುದಕ್ಕೆ ಕಾರಣ ಕೇಳಿದಾಗ ತಂದೆ ಲಕ್ಷ್ಮಿಯವರು ಹೇಳಿದ ಮಾತನ್ನು ಹೇಳಿ ಧೈರ್ಯದಿಂದ ಇರುವಂತೆ ಹೇಳುವರು. ತಂದೆ ಮಾತಿನಿಂದ ಸ್ವಲ್ಪ ಧೈರ್ಯ ಬಂದರೂ ಮನದ ಮೂಲೆಯಲ್ಲಿ ಸ್ವಲ್ಪ ಭಯ ಆವರಿಸಿ ತಂದೆ ಮುಂದೆ ಅದನ್ನು ತೋರಿಸಿಕೊಡದೆ ಹೊಂದಿಕೊಂಡು ಹೋಗುವುದಾಗಿ ಭರವಸೆ ಕೊಡುವಳು. ನಂತರ ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಅರ್ಜುನ್ ಬಂದು, ಬನ್ನಿ ಅಂಕಲ್ ಊಟ ಮಾಡೋಣ, ಅಮ್ಮ ಅಡುಗೆ ಮಾಡಿಸಿದ್ದಾಳೆ, ಎಲ್ಲರೂ ಸೇರಿ ಊಟ ಮಾಡೋಣ. ಆರು ಸಾಕು ಮಾತು, ನಿಮ್ಮ ಪಪ್ಪ ಊಟ ಮಾಡೋದು ಬೇಡವಾ? ಊಟ ಮಾಡಬೇಕು, ಬನ್ನಿ ಪಪ್ಪ ಊಟ ಮಾಡೋಣ ಎಂದು ಕೈ ಹಿಡಿದು ಕರೆದುಕೊಂಡು ಹೋಗುವಳು. ನಂತರ ಎಲ್ಲರೂ ಸೇರಿ ಊಟ ಮಾಡಿ ಸ್ವಲ್ಪ ಹೊತ್ತಿಗೆ ಶಾಂತಪ್ಪ ಅವರು ಮನೆಗೆ ಹೋಗುವಾಗ ಆರು ಮತ್ತೆ ಅಳುವಳು. ಯಾಕೆ ಅಳೋದು? ನೀ ಏನು ಬೇರೆ ಊರಲ್ಲಿ ಇದೆಯಾ? ನೆನಪಾದಾಗ ಬಂದು ಹೋಗುವಂತೆ. ಆ ಚಿಂತೆ ಅಲ್ಲ ನನಗಿರೋದು, ಮೊದಲು ಒಳ್ಳೆ ವಿಚಾರ ಮಾಡು. ಯಾಕೆ ನೆಗೆಟಿವ್ ಯೋಚನೆ? ಏನೂ ಆಗಲ್ಲ, ಈಗ ಅಳಬೇಡ, ನಾ ಹೋಗಿ ಬರಲಾ? ನೀನು ನಿನ್ನ ಗಂಡನ ಕರ್ಕೊಂಡು ಬಾ ಮನೆಗೆ. ನಾನು ಬರೋಲ್ಲ, ನನಗೆ ಬೈದು ಕಳಿಸಿದ್ದಾಳೆ ನಿನ್ನ ಹೆಂಡತಿ, ಅದಕ್ಕೆ ನಾನು ಬರಲ್ಲ. ಅವಳೇ ನನಗೆ ಬಾ ಅಂದರೆ ಬರೋ ವಿಚಾರ ಮಾಡಬಹುದು. ಆಗ ಅರ್ಜುನ್ ನಗುವಾಗ ಆರು ಕೋಪದಿಂದ ನೋಡಿದಳು. ಸಾರಿ ಎಂದು ಬಾಯಿ ಮೇಲೆ ಕೈ ಇಟ್ಟು ಅರ್ಜುನ್ ನಗುವನ್ನು ಕಂಟ್ರೋಲ್ ಮಾಡಿಕೊಂಡು, ಅಂಕಲ್ ಮತ್ತೊಮ್ಮೆ ಬರುವಾಗ ಆಂಟಿ ಕರ್ಕೊಂಡು ಬನ್ನಿ. ಹ್ಞೂಪ್ಪ ಸರಿ, ನೀವು ಆರುನ ಕರ್ಕೊಂಡು ಬಾರಪ್ಪ ಎಂದು ಹೇಳಿ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ ಖುಷಿಯಿಂದ ಅಲ್ಲಿಂದ ಹೊರಡುವರು. ಆರು ಖುಷಿಯಿಂದ ರೂಮಿಗೆ ಬಂದು ಫೋನ್ ಹಿಡಿದು ರಘುಗೆ ಫೋನ್ ಹಚ್ಚಬೇಕೆಂದು ನೋಡಿದಾಗ ಅದರಲ್ಲಿ ಚಾರ್ಜ್ ಇಲ್ಲದೆ ಅದನ್ನು ಚಾರ್ಜ್ಗೆ ಇಟ್ಟು ಬಾಲ್ಕನಿಗೆ ಹೋಗಿ ನಿಲ್ಲುವಳು. ಅಲ್ಲಿಗೆ ಅರ್ಜುನ್ ಬಂದು ಹಿಂದಿನಿಂದ ತಬ್ಬಿಕೊಂಡು, ಆರು ತುಂಬ ಸಂತೋಷನ ಅರ್ಜುನ್ ಕೈ ತೆಗೆಯುವಾಗ
ಕೊಸರಾಡುತ್ತಾಳೆ. ಸ್ವಲ್ಪ ಗಾಬರಿಯಾಗಿ ಅರ್ಜುನ್, ಅದು ಸಾಧ್ಯವಿಲ್ಲ ಬಿಡು. ಯಾಕೆ ಕೊಸರಾಡ್ತೀಯ? ಸುಮ್ಮನೆ ನಿಲ್ಲು, ಇಲ್ಲ ಅಂದರೆ ಇಲ್ಲಿಂದ ಹೊತ್ಕೊಂಡು ಹೋಗ್ತೀನಿ, ಮತ್ತೆ ಪನಿಷ್ಮೆಂಟ್ ಕೊಡ್ತೀನಿ ನೋಡು. ಹೇ, ಕೊಡ್ಲ ಪನಿಷ್ಮೆಂಟು? ಹ್ಞೂ ಬೇಡ, ಈಗ ಬಿಡಿ ನಾನು ನನ್ನ ಫ್ರೆಂಡ್ಗೆ ಫೋನ್ ಮಾಡಬೇಕು, ಸ್ವಲ್ಪ ಅರ್ಜೆಂಟ್ ಇದೆ. ಯಾವ ಫ್ರೆಂಡು? ಏನು ಮಾತು? ಅದು ರಘು ಅಂತ ಫ್ರೆಂಡ್, ಅವನ ಮದುವೆ ವಿಷಯ ಕೇಳಬೇಕಿತ್ತು. ಅವನು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದ. ಅದೇ ಹುಡುಗಿನ ಮದುವೆ ಆದ್ನೋ ಇಲ್ಲೋ ಕೇಳಬೇಕು. ಈ ಕತೆ ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿರಿ. ಧನ್ಯವಾದಗಳು. ನಿಮ್ಮೆಲ್ಲರ ಅಭಿಪ್ರಾಯ ತುಂಬ ಖುಷಿ ಕೊಡುತ್ತದೆ. ಹಾಗೂ ಮತ್ತೊಂದು ವಿಡಿಯೋ ಬೇಕು ಅಂದರೆ 900 ಸಬ್ಸ್ಕ್ರೈಬನ್ನು ಪೂರ್ಣಗೊಳಿಸಿ.